ಮೈಸೂರು ಈ ಬಾರಿಯ ಲೋಕಸಮರದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಕಾರಣ ಬಿಜೆಪಿಯಿಂದ ಯದುವೀರ್ ಹೆಸರು ಫೈನಲ್ ಆಗಿದೆ. ಕಾಂಗ್ರೆಸ್ನಿಂದ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇವತ್ತೇ ಅಂತಿಮವಾಗಲಿದೆಯಾ ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆ? ಮೈಸೂರಿನಲ್ಲಿಯೇ ವಾಸ್ತವ್ಯವನ್ನ ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕುತೂಹಲ ಕಾರಣವಾಗ್ತಾ ಇದೆ. ಇವತ್ತು ಮುಖಂಡರ ಅಭಿಪ್ರಾಯದ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ. ಸದ್ಯ ಯದುವೀರ್ ಆಯ್ಕೆಯ ನಂತರ ರಾಜಕೀಯ ಲೆಕ್ಕಾಚಾರ ಮೈಸೂರಿನಲ್ಲಿ ಬದಲಾಗಿದೆ. ಇದೀಗ ಯದುವೀರ್ಗೆ ಟಕ್ಕರ್ ಕೊಡುವಂತಹ ಅಭ್ಯರ್ಥಿಯ ಆಯ್ಕೆಗೆ ಕಾಂಗ್ರೆಸ್ ಮುಂದಾಗಬೇಕಿದೆ. ಬಿಜೆಪಿಯ ಮುಖಂಡನಿಗೆ ಗಾಳ ಹಾಕಲಿಕ್ಕೆ ಕಾಂಗ್ರೆಸ್ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ. ಮಾಜಿ ಶಾಸಕ ದಿವಂಗತ ವಾಸುಪುತ್ರ ಕವೀಶ್ ಅವರನ್ನ ಕರೆತರಲಿಕ್ಕೆ ಶತಪ್ರಯತ್ನಗಳಾಗ್ತಾ ಇದೆಯಂತೆ. ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಮೈಸೂರು ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಪ್ರತಾಪ್ ಸಿಂಹ ಅವರು 24ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನ ವಕ್ತಾರರಾದಂತಹ ಎಂ ಲಕ್ಷ್ಮಣ್ ಅವರನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಇತ್ತು. ಬಟ್ ಬಿಜೆಪಿಯ ವರಿಷ್ಠರು ಒಂದು ಹೊಸ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಮಹತ್ವದ ಬದಲಾವಣೆಯನ್ನು ಮಾಡಿದ್ದಾರೆ. ಪ್ರತಾಪ್ ಸಿಂಹ ಬದಲು ಯದುವೀರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತಹದ್ದು. ಈ ಒಂದು ಬದಲಾವಣೆ ಸಹಜವಾಗಿಯೇ ಕಾಂಗ್ರೆಸ್ ಪಾಳೆಯದಲ್ಲಿ ದಿಗಿಲನ್ನು ಹುಟ್ಟಿಸಿದೆ. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಬಿಜೆಪಿ ಅಭ್ಯರ್ಥಿ ಯಾರಾಗಬಹುದು ಅನ್ನುವಂತಹ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಯದುವೀರ್ ಅವರು ಬಿಜೆಪಿ ಅಭ್ಯರ್ಥಿ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಕಾಂಗ್ರೆಸ್ನಿಂದ ಯಾರಾಗಬಹುದು ಅಭ್ಯರ್ಥಿ ಅಂತ ಹೇಳಿ ಕೆಪಿ ನಾಗರಾಜ್? ಪ್ರೇಮ್, ಯಾವಾಗ ಬಿಜೆಪಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿ ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆ ಆಯಿತು, ಆ ನಂತರದಲ್ಲೇ ಕಾಂಗ್ರೆಸ್ನಲ್ಲಿ ಕಾರ್ಯತಂತ್ರಗಳು ಕೂಡ ಬದಲಾಗಿದ್ದಾವೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಅನ್ನುವಂಥ ವಿಚಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯತಂತ್ರ ಒಂದು ರೀತಿಯಾಗಿತ್ತು. ಆದರೆ ಈಗ ದಿಢೀರನೇ ಟಿಕೆಟ್ ಮಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇವರು ಕೂಡ ತಮ್ಮ ಸ್ಟ್ರಾಟಜಿಗಳನ್ನ ಬದಲಾಯಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯದುವೀರ್ ಅವರ ವಿರುದ್ಧ ಒಂದು ಪ್ರಬಲವಾದಂಥ ಒಕ್ಕಲಿಗ ನಾಯಕನನ್ನು ತರಬೇಕು ಅನ್ನುವಂಥದ್ದು, ಪ್ರಬಲವಾದಂಥ ಯುವ ಒಕ್ಕಲಿಗ ನಾಯಕನನ್ನು ತರಬೇಕು ಅನ್ನುವಂಥದ್ದು ಈಗಿನ ಇರುವಂತಹ ಕಾಂಗ್ರೆಸ್ನ ಪ್ರಮುಖವಾದಂಥ ಸ್ಟ್ರಾಟಜಿ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ನಿನ್ನೆ ಸಂಜೆ ಮೈಸೂರಿಗೆ ಬಂದಂತಹ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಸಂಜೆಯೇ ಕೆಲವು ಶಾಸಕರುಗಳ ಜೊತೆಗೆ ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮುಖವಾದಂತಹ ಮೈಸೂರು ಮತ್ತು ಕೊಡಗಿನ ಭಾಗದ ಪ್ರಮುಖ ನಾಯಕರ ಸಭೆಯನ್ನು ಕೂಡ ಖಾಸಗಿ ಹೋಟೆಲ್ನಲ್ಲಿ ಮುಖ್ಯಮಂತ್ರಿಗಳು ನಡೆಸ್ತಾರೆ. ಬಹುತೇಕ ಆ ಸಭೆಯ ನಂತರದಲ್ಲಿ ಬಹುತೇಕ ಟಿಕೆಟ್ನ ವಿಚಾರದಲ್ಲಿ ಕಾಂಗ್ರೆಸ್ನ ಈ ಕ್ಷಣದ ಮನಸ್ಥಿತಿ ಏನಿದೆ ಆ ಮನಸ್ಥಿತಿ ಬದಲಾಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಒಂದು ವೇಳೆ ಆ ಕಾರ್ಯತಂತ್ರ ಬದಲಾದರೆ ಹೊಸದೊಂದು ಮುಖ ಬರಬೇಕು. ಹೊಸ ಮುಖ ಯಾವುದು ಅನ್ನೋದಕ್ಕೆ ಮೈಸೂರು ಭಾಗದಲ್ಲಿ ಹಲವು ಹೆಸರುಗಳು ಓಡಾಡ್ತಾ ಇದ್ದಾವೆ. ಈಗಾಗಲೇ ದಿವಂಗತ ಮಾಜಿ ಶಾಸಕರಾಗಿರುವಂತಹ ವಾಸು ಅವರ ಪುತ್ರ ಕವೀಶ್ ಅವರ ಹೆಸರು ಬಹಳ ಫ್ರಂಟ್ ಲೈನಲ್ಲಿ ಓಡಾಡ್ತಾ ಇದೆ. ಹಾಗಾಗಿ ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರನ್ನ ಕೂಡ ಸ್ಪರ್ಧೆ ಮಾಡುವಂಥ ವಿಚಾರದಲ್ಲೂ ಕೂಡ ಒಂದು ಹಂತದ ಚರ್ಚೆ ನಡೀತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಖುದ್ದು ಮುಖ್ಯಮಂತ್ರಿಗಳಿಗೆ ಆ ಸ್ಪರ್ಧೆಯ ಆಸೆ, ಅಂದರೆ ಅವರಿಗೆ ಆ ಸ್ಪರ್ಧೆ ಬೇಡ ಅನ್ನುವಂಥ ಮನಸ್ಥಿತಿ ಇರುವ ಕಾರಣಕ್ಕೋಸ್ಕರವಾಗಿಯೇ ಯುವ ಒಕ್ಕಲಿಗ ಮುಖಂಡನ ಹುಡುಕಾಟ ನಡೀತಾ ಇದೆ. ಬಹುತೇಕ ಇವತ್ತು ಸಂಜೆ ವೇಳೆಗಡೆಗೆ ಆ ಒಂದು ಹೆಸರು ಫೈನಲ್ ಆಗಬಹುದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.